ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಶಿವಯೋಗಿ ಅಂತ್ರಿ. ನಾವು ಹಾವೇರಿಯವರು, ವ್ಯಾಪಾರಸ್ಥ. ಮೊದಲೆಲ್ಲ ಔಡ್ಲ ನಮ್ಮ ಹಾವೇರಿ ಭಾಗದಾಗ ಸುಮಾರು ಬರ್ತಿದ್ವಿ. ವರ್ಷ 160ರಿಂದ 70 ಗಾಡಿ ಗಂಟ್ಲೆ ಔಡ್ಲ ಬರ್ತಿತ್ತು. ಈಗ ಮೆಕ್ಕೆಜೋಳ, ಸೋಯಾಬೀನು, ಹತ್ತಿ ಈ ಥರದ್ದು ವಾಣಿಜ್ಯ ಬೆಳೆಗಳು ಬಂದ ಮೇಲೆ ಇದ್ರದ್ದು ಬೆಳೆ ಹಾಕೋದು ಕಮ್ಮಿ ಮಾಡ್ರ ರೈತರು. ಇದು ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 60-70 ನಮ್ನಿ ಪ್ರಾಡಕ್ಟ್ಗೆ ಔಡ್ಲ ಮತ್ತು ಔಡ್ಲ ಹಿಂಡಿ ಅವಶ್ಯಕತೆ ಇದೆ ಇವತ್ತು. 60-70 ಪ್ರಾಡಕ್ಟ್ ಹೌದ್ರಿ, ಭಾಳ ಹೊಕ್ಕೈತ್ರಿ. ಇದು ಇವನ್ ಇಂಜಿನ್ ಆಯಿಲ್ ಸತಿ ಕ್ಯಾಸ್ಟರ್ ಆಯಿಲ್ ಹೊಕ್ಕೈತ್ರಿ. ಮೊದಲು ಅಗಸಿ ಎಣ್ಣೆ ಹೆಂಗೆ ಔಡ್ಲ ಎಣ್ಣೆನೂ ಯೂಸ್ ಮಾಡ್ತಿದ್ರು. ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆರಳೆಣಿಕೆ ಅಷ್ಟೇ ಔಡ್ಲದ ಫ್ಯಾಕ್ಟ್ರಿ ಅದಾವ್ರಿ. ಔಡ್ಲೆಣ್ಣೆ ಹಳ್ಳೆಣ್ಣೆ ತಯಾರು ಮಾಡವು. ತಮಿಳ್ನಾಡು ಮತ್ತು ಗುಜರಾತ್ ಮತ್ತು ಹೈದರಾಬಾದಲ್ಲಿ ಹೆಚ್ಚಿಗೆ ಫ್ಯಾಕ್ಟ್ರಿ ಇದಾವೆ. ಇದ್ರು ಇಲ್ಲಿಂದ ಹೋಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಆದರೆ ಇಲ್ಲೇ ಕರ್ನಾಟಕದಾಗ ಆದರೆ ಇದಕ್ಕೆ ಬೆಳೆಗೆ ಹೆಚ್ಚಿನ ಬೆಲೆ ಸಿಗ್ಬೋದು ಸರ್. ಅಂದ್ರೆ ಇಲ್ಲೇ ಮಾರ್ಕೆಟ್ ಇಲ್ಲೇ ಐತ್ರಿ. ಅದನ್ನ ಎಣ್ಣೆ ತೆಗೆ ಉದ್ಯಮನೂ ಇಲ್ಲಿ ಬೆಳಿಬೇಕು. ಎಣ್ಣೆ ತೆಗಿಬೇಕು ಸರ್. ಎಣ್ಣೆ ಬಂದಿಂದ ಮತ್ತೆ ಹಿಂಡಿ ಬರ್ತೈತಿ, ಅದನ್ನ ಆಯಿಲ್ ರಿಫೈನ್ ಮಾಡ್ತಾರ. ಆಮೇಲೆ ಭಾಳ ಇದಕ್ಕೆ ಹೋಗ್ತೈತ್ರಿ. ಇದು ಔಷಧದಿಂದ ಹಿಡಿದು ಎಲ್ಲ ಕಮರ್ಷಿಯಲ್ಗೆ ಎಲ್ಲದಕ್ಕೂ ಹೋಗ್ತೈತ್ರಿ ಔಡ್ಲೆಣ್ಣೆ. ಸರ್ ಅವಾಗ ರೈತರ ಒಂದು ಬೆಳೆಗೆ ಬೆಲೆ ಸಿಗ್ಬೋದು, ಇನ್ನು ಸಿಗ್ಬೋದ್ರಿ. ರೈತರ ಬೆಳೆಗೆ ಸಿಗ್ತತಿ, ಎಣ್ಣೆ ಸಿಗತ್ರಿ. ಈಗ ಏನಾಗ್ಯದ್ರಿ, ನಮ್ಮಲ್ಲಿ ರೈತರು ಬರೀ ಮೆಕ್ಕೆಜೋಳ, ಸೋಯಾಬೀನು ಇವ ಕ್ರಾಪ್ಗೆ ಅದಾರ. ಅದ್ರ ಜೊತೆಗೆ ಇವನು ತಮ್ಮ ಇದ್ರೊಳಗೆ ಒಂದು ಸ್ವಲ್ಪ ಹೆಚ್ಚಿಗೆ ಬೆಳೆದ್ರೆ ಅವ್ರಿಗೆ ಹೆಚ್ಚಿಗೆ ಆದಾಯ ಬರ್ತದೆ. ಅಂದ್ರೆ ಸರ್ ಎಲ್ಲಾ ಬೆಳೆಗಿಂತ ಇದು ಬೆಸ್ಟ್ ಅಂತ ಹಂಗೇನಿಲ್ರಿ, ಎಲ್ಲಾ ಬೆಳೆನೂ ಬೆಸ್ಟೇ. ಹಾಂ ಸರ್, ಯಾವ ಬೆಳೆನೂ ಬೆಸ್ಟ್ ಅಲ್ಲ. ಈ ಕಡ್ಲಿ ಹಾಕ್ತಾರ್ರಿ, ಎಕರೆಗೆ 8-10 ಕ್ವಿಂಟಲ್ ಬರ್ತದೆ, ಅದು 5,000 ರೂಪಾಯಿ ರೇಟ್ ಐತಿ. ಎಲ್ಲಾ ಬೆಳೆನೂ ಚಲೋನೇ, ಆದ್ರೆ ಇದನ್ನ ಒಂದ್ ಸ್ವಲ್ಪ ಉತ್ತೇಜನ ಮಾಡಿ ಬೆಳೆಸ್ಬೇಕು ಅನ್ನೋದು ವಿಚಾರ ಸರ್. ಇದು ಮೊದಲಿಗೆ ಇದ್ದಾಗ ಈಗ ಇರೋದಕ್ಕೆ ಮೊದ್ಲು ಅದಕ್ಕೇನು ಫರ್ಕ್ ಇಲ್ರಿ. ಫರ್ಕ್ ಏನಾಗಿಲ್ಲ. ಸೀಟಿಗೆ ಆವಿಷ್ಕಾರ ಸಂಶೋಧನೆ ಹೆಚ್ಚಿಗೆ ಆದಂಗೆ ಅದಕ್ಕೊಂದು ವ್ಯಾಲ್ಯೂ ಬಂದದಿ. ಮೊದ್ಲು ಏನ್ ಮಾಡ್ತಿದ್ರು, ಮನ್ಯಾಗ ಇದ್ದಿದ್ದ ಔಡ್ಲನ ಅವನ್ನ ಹಾಕಿದ್ರು. ಎಲ್ಲಾರು ಪ್ರತಿಯೊಬ್ಬರು ಒಂದ್ ಎಕರೆ ಇದ್ರು, ಎಲ್ಲಾ ಬದಿಯೊಳಗೆ ಔಡ್ಲ ಗಿಡ ಇರೋವು. ನಾವು ಸಣ್ಣಾಗಿ ನೋಡ್ಲಾಗಿ ಎಲ್ಲಾರು ಅವ್ನ್ ತಗೊಂಡ್ಬಂದು ದುಂಡ ಕಲ್ಲಿಲೆ ಇದು ಮಾಡಿ ಔಡ್ಲ ತೆಗಿತಿದ್ರು. ಕೆಲವೊಬ್ರು ಮನ್ಯಾಗನ ಔಡ್ಲೆಣ್ಣೆ ಮಾಡ್ತಿದ್ರು. ಹೌದು ಸರ್, ಮನೆಗೆಲ್ಲ ಹಿರಿಯರೆಲ್ಲ ಔಡ್ಲೆಣ್ಣೆ ಮಾಡ್ತಿದ್ರು.